ತುಂಬ ತುಂಬ ಗುರೂಜಿ ಬಂದಿದ್ದಾರೆ, ಉಜ್ಜಯಿನಿ ಗುರೂಜಿ ಅವ್ರ ಕಡೆ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ. ಬೇಗ ಬೇಗ ಬರ್ತಾ ಇಲ್ಲ ಈಗ. ಫೋನ್ ಬರ್ತಾ ಇದೆ. ತಮ್ಮಂಗೆ ನಿದ್ದೆ ಬರ್ತಿದೆ ತಮ್ಮ ನಿದ್ದೆ ಮಾಡ್ತಿದ್ದಾರೆ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಆ್ಯಕ್ಚುಲಿ ನಾವು ಊರಿಗೆ ಹೊರಟಿದ್ದೀವಿ. ನೆನ್ನೆ ಹಾಕಿದ್ನಲ್ಲ ಲಾಗು, ಬ್ಯಾಂಗ್ಳೂರು ಟು ಸೊಲ್ಲಾಪುರ ಅಂತೇಳಿ. ಇದು ಲಗೇಜ್ ಪ್ಯಾಕಿಂಗು. ಸೊ ಕಾರೆಲ್ಲ ಪೂಜೆ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದು. ಕಾರೆಲ್ಲ ತೊಳೆದ್ಬಿಟ್ಟೆಲ್ಲ ರೆಡಿ ಮಾಡಿ ಕಾರ್ ಪೂಜೆ ಮಾಡಬೇಕಲ್ವ, ಲಾಂಗ್ ಹೋಗೋದಲ್ವ. ಆ್ಯಕ್ಚುಲಿ ನಾವಿಲ್ಲಿ 3ಗೆ ಬಿಟ್ಟರೆ ನಾಳೆ ಮಾರ್ನಿಂಗ್ 3ಗೆ ಹೋಗೋದು. ಅಂದರೆ ಮೇ ಬಿ 12 hours ಜರ್ನಿ ಅನಿಸುತ್ತೆ ಅಲ್ಲ, 12 hours ಜರ್ನಿನೇ. ಸೊ ನಾವು 2 o'clock ಆಗಿತ್ತು ಆಲ್ರೆಡಿ. ಗಾಡಿಗೆಲ್ಲ ಕ್ಲೀನ್ ಮಾಡಿ ವಿಭೂತಿ ಎಲ್ಲ ಹಚ್ಚಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ನನ್ನ ಕೈಲೇ ಪೂಜೆ ಮಾಡಿಸಿದ್ದು. ಸೊ ಅಲ್ಲಿ ಮೇಲೆ ಗ್ಲಾಸ್ ಮೇಲೆ ನನಗೆ ಸಿಗಲ್ಲ ಅಂಥೇಳಿ ನಮ್ಮ ಬ್ರದರ್ ಸಂಜು ಅಂತ ಹೇಳಿದರು, ನನ್ನ ಸಿಸ್ಟರ್ ಅಮ್ಮು ಅವರ ಹಸ್ಬೆಂಡ್ ಸಂಜು, ಲಾಸ್ಟ್ ಬರ್ಡೇ ಲಾಗಲ್ಲಿ ನೋಡಿದ್ದೀರಾ. ಸೊ ಅವ್ರ ಕೈಲಿ ಸ್ವಲ್ಪ ಹೆಲ್ಪ್ ತೊಗೋತಾ ಇದ್ದೆ. ಅವ್ರ ಮೇಲ್ಗಡೆ ಎಲ್ಲ ಇಡೋದಕ್ಕೆ ಹೇಳ್ತಾಯಿದ್ದೆ. ಸೊ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಲಾಂಗ್ ಹೋಗೋದಲ್ಲ, 7 seaters ಕಾರಿದು. ಮುಂದೆ ಇಬ್ಬರು, ಮಿಡಲಲ್ಲಿ 3 members, ಲಾಸ್ಟಲ್ಲಿ 2 seats. ಬಟ್ 3 members ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಟೋಟಲ್ ನಾವು ಹೊರಟಿರೋದು 8 members. ಶೇಷಣ್ಣ, ಕಲ್ಮೇಶ್ ಅಣ್ಣ, ನಮ್ಮ ಹಸ್ಬೆಂಡ್, ನಾನು, ಸಂಜು ಅಣ್ಣ, ಅಮ್ಮು, ನೆಕ್ಸ್ಟು ನನ್ನ ತಮ್ಮ ಸುಧಾಕರ್, ಆಮೇಲೆ ಇನ್ನೊಬ್ಬ ಚೋಟ ತಮ್ಮ ಸಾಯಿಬು ಅಂತ. ಸೊ ಟೋಟಲ್ 8 members ಹೊರಟಿದ್ದೀವಿ. ಸೊ ಕಾರೆಲ್ಲ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ಚಕ್ರಕ್ಕೂ ಪೂಜೆ ಮಾಡಿ, ಸೊ ವೀಡಿಯೋ ಮಾಡ್ತಾರದು ನನ್ನ ತಮ್ಮ ಸುಧಾಕರ್ ಅಂತ ಹೇಳಿ. ಸೊ ಎಲ್ಲ ಗಾಡಿಗೆ ನಾವು ಹೋಗ್ತಾ ಇರೋ ದಾರಿಲಿ ಏನು ತೊಂದರೆ ಆಗ್ದಲೇ ಸುಖಮಯವಾಗಿ ನಮ್ಮ ಪಯಣ ಸಾಗಲಿ ಅಂತ ಹೇಳಿ ಕೇಳಿಕೊಂಡು ಗಾಡಿಗೂ ಪೂಜೆ ಹಾಕಿ, ಸೊ ಇವ್ರ ಕೈಲೆಲ್ಲ ಕೊಟ್ಟೆ. ಇವ್ರ ಕೈಲೂ ಒಂದು ಸ್ವಲ್ಪ ಪೂಜೆ ಮಾಡಿ ಅಂತೇಳಿ ನನ್ನ ತಂಗಿ ಅಮ್ಮ ಅವಳು ಎಲ್ಲ ಪೂಜೆ ಮಾಡಿದ್ಲು. ನೆಕ್ಸ್ಟು ಅಲ್ಲಿಂದ ಲಗೇಜ್ ಎಲ್ಲ ಒಳಗಡೆ ಇತ್ತು, ಇನ್ನೂ ಗಾಡೀಲಿ ಏನೂ ಇಟ್ಟಿರಲಿಲ್ಲ. ಪೂಜೆ ಮಾಡಿಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲ ಪೂಜೆ ಮಾಡಿ, ಇವ್ರು ನಮ್ಮ ಬ್ರದರ್ ಸಂಜು ಅಂತೇಳಿ ಇವರು ಗಾಡಿ ಪೂಜೆ ಮಾಡಿದ್ರು. ನೆಕ್ಸ್ಟ್ ಇನ್ನೇನಿಲ್ಲ ಗಾಯ್ಸ್, ಹೊರಡ್ಬೇಕಷ್ಟೇ, ಇನ್ನೇನು ಇಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಎಲ್ಲ ಕ್ಲಿಪ್ಪಿಂಗ್ ವೀಡಿಯೋ ಮಾಡಿಕೊಂಡು ಎಷ್ಟು ಚೆನ್ನಾಗಿದ್ದೀವಲ್ವ ಹೊರಡುವಾಗ. ಬರುವಾಗ ತೋರಿಸ್ತೀನಿ ಹೇಗಾಗಿದ್ವಿ ಅಂತ. ನಮ್ಮ ಹಸ್ಬೆಂಡ್ ಲಾಸ್ಟ್ ಇಯರ್ ಹೋಗಿ ಬಂದಿದ್ರಲ್ಲ, ಸೊ ಅದಕ್ಕೆ ಅಡ್ವಾನ್ಸಾಗಿ ಪಂಜೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ರು. ಪ್ಯಾಂಟ್ ನಾನಂತೂ ಹಾಕಲ್ಲಪ್ಪ ಅಂತ. ಇವರೆಲ್ಲ ಫ್ರೆಂಡ್ ಕೂತಿದ್ದಾರೆ, ನಮ್ಮಣ್ಣ, ನನ್ನ ತಂಗಿ. ನಮ್ಮ ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಕೊಡಿ. ಇವರೇ ಶೇಷಣ್ಣ ಅಂತ. ಅಣ್ಣ ಇವರೇ ಅಣ್ಣ. ಸರ್ ನಮಸ್ತೆ. ಹಾಯ್ ಮಾಡಿ ಅಣ್ಣ. ಹಾಯ್ ಅಣ್ಣ. ಅಣ್ಣ ಯಾರ್ಯಾರು ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀಯ ಅಣ್ಣ? ಕರ್ನಾಟಕಕ್ಕೆ ಅಣ್ಣ, ಕರ್ನಾಟಕಕ್ಕೆ. ನೆಕ್ಸ್ಟ್ ನಿಮ್ಮಂತ ಒಳ್ಳೆ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಶೇಷಣ್ಣ ಯಾರು? ಬಾಯ್, ಹುಷಾರಾಯ್ತಾ? ಸೊ ಫೈನಲಿ ಎಲ್ಲ ಹೊರಟ್ವಿ ಮನೆಯಿಂದಲೂ. ನಮ್ಮ ಅತ್ತೆಗೆ ಬಾಯ್ ಹೇಳಿ ಇದು ನಿಮ್ಮ ಕಡೆ ಡಿಕ್ಕಿ ಓಪನ್ ಆಗ್ತಾ ಇಲ್ಲ, ಸ್ವಲ್ಪ ಏನೋ ಥಿಂಗ್ಸ್ ಎಲ್ಲ ತೊಗೊಂಡಿದ್ರು. ಪಾಪು ಸಂಜೆ ಟೋಟಲ್ ಎಲ್ಲರದ್ದು ಒಂದೊಂದು ಬ್ಯಾಗ್ ಅಂದರೆ ಡಿಕ್ಕಿ ಮೇಲೆ ಜಾಗ ಆಗುತ್ತೆ ಹೇಳಿ. ಸೊ ಅವರು ಬಿಡಲಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ವಿ. ಸೊ ಡೋರ್ ಲಾಕು ಆಗ್ತಾ ಇರಲಿಲ್ಲ. ಇನ್ನೊಂದ್ಸತಿ ಸೊ ಲಗೇಜು ಕೂಡ ಇಟ್ಟಾಯಿತು. ಅಷ್ಟೇ ನಮ್ಮ ಕೆಲಸ. ಆಗಲ್ಲ, ಎಲ್ಲ ಒಂದು ಹಾಯ್ ಮಾಡಿ ಹಾಗೆ. ಅಮ್ಮು, ಸಂಜು ಅಣ್ಣ ಬಿಡು ಅಮ್ಮರ. ಸೊ ನಾವು ಹೊರಟಿದ್ದೆ ತುಮಕೂರು ರೂಟು, ತುಮಕೂರು, ಶಿರಾ, ಚಿತ್ರದುರ್ಗ ಆ ರೂಟೇ ಹೋಗಿದ್ದು. ಹೂವೇ ಹೂವೇ ರೋಜಾ ಹೂವೇ. ಶಿರಾ ಟೋಲ್ ಹತ್ರ ಸ್ವಲ್ಪ ನಿಲ್ಲಿಸಿ ಹೊಟ್ಟೆ ಸ್ವಲ್ಪ ಹಸಿತಾ ಇತ್ತು. ಏನೇನೋ ಸ್ವಲ್ಪ ತೊಗೊಂಡು ತಿಂದ್ವಿ, ಸ್ನ್ಯಾಕ್ಸು.
ವಿಡಿಯೋ ಮಾಡ್ತಾ ಇದ್ದೀರಾ ಸರ್? ಲೋ ಮಾಡ್ತಿದ್ದಲ್ಲೋ. ಸೊ ಕಾರನ್ನು ನಿಲ್ಲಿಸಿದ್ವಿ, ಸ್ವಲ್ಪ ಸೈಡಲ್ಲಿ ಹಾಕಿ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಬೇಡವಾ? ತಿನ್ನಬೇಕು ಅಲ್ವಾ. ಸೊ ಮತ್ತು ಆಮೇಲೆ ಲಾಂಗ್ ಚಿತ್ರದುರ್ಗ ಹೋಗೋ ಪ್ರಾಬ್ಲಮ್ ಆಗಿಬಿಡುತ್ತೆ. ಚಿತ್ರದುರ್ಗ ಇನ್ನೂ ಏನೇನು ತೊಗೊಂಡಿದ್ದೀರಾ ತಿನ್ನಕ್ಕೆ? ಚಕ್ಲಿ, ಚಿಪ್ಸ್. ಹಾಂ, ಈಗ ತೊಗೊಂಡ್ರೆ ತೊಗೊಂಡಿದ್ದೆ ತೋರಿ, ಇಲ್ಲೇ ಕೊಡ್ತೀನಿ. ಚಕ್ಲಿ, ಲಿಪಾಟ್, ನೋಡ್ಗಾಳೆ, ಚಕ್ಲೆ ಚಕ್ಲೆ. ತಮ್ಮಂಗೆ ನಿದ್ದೆ ಬರ್ತಿದೆ ಗಾಯ್ಸ್. ತಮ್ಮ ಫುಲ್ಲು ನಿದ್ದೆ ಮಾಡ್ತಿದ್ದಾರೆ. ಮಾಡ್ತೀನಲ್ಲ. ಸೊ ನೈಟು 9:30 ಲಾಸ್ಟ್. ಆ ಕಡೆ ಊಟ ಎಲ್ಲೂ ಸಿಗೋಲ್ಲ. ಸೊ ಲಾಸ್ಟು 9:30 ಊಟ ಮಾಡಿಕೊಂಡು ನಾವು ಅವ್ರ ಊರಿಗೆ ರೀಚ್ ಆಗಿದ್ದು ಬೆಳಗಿನ ಜಾವ 3:30. ಇಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹೊರಟು ಬೆಳಗಿನ ಜಾವ 3:30ಗೆ ರೀಚ್ ಆದ್ವಿ. ಆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಲ್ಲ ನಾನು. ಹಾಯ್ ಗಾಯ್ಸ್. ಏಯ್ ಲಾಗ್ ಇದೆ ಕಣೋದು. ಆಮೇಲೆ ಏನೋ ಮಾಡಿದ್ರೆ ಆಯ್ತು. ಅಲ್ಲಿ ಅಣ್ಣನ ಮಾಡೋದು ನನಗೆ ಕಷ್ಟ. ಬೆಂಕಿ ತಿಂತ ಬೆಂಕಿ ಕಡಿ. ಹಲೋ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ದ? ಅಲ್ಲಿ ಉರಿಸ್ತಾ ಇದ್ದೀವಿ ಬೆಳಗ್ಗೆ. ಇವ್ರು ಬೇಗ ಬೇಗ ಜಳಕ ಮಾಡ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಗ ಬೇಗ ಜಳಕ ಮಾಡ್ರಪ್ಪ. ತಿಪ್ಪಣ ಬ್ರಷ್ ಇಲ್ಲೇ ಐತೆ ಅಂತ ನಂಗೆ ಈಗ ಗೊತ್ತಾಯ್ತು. ಯಾವುದು? ಊರಿಗೆ ಹೋಗಿ ಬಂದಿದ್ದಲ್ಲ 8-10 ನಿಮಿಷದ್ದು. ನಾವ್ಯಾಕೆ ಬಂದು ನಮಗೇನು ಗೊತ್ತಾಗಲ್ಲ. ಅವ್ರಿಗೇನು ಬಾಕಣಿಯತ್ತಪ್ಪ ತಿಂದು ಮಾಡ್ದಪ್ಪ. ಒಬ್ಬೊಬ್ರು ಮಾಡಾಕತ್ತಾರ. ಅದು ಪೈಪ್ ಹಾಕಿರ್ತಾನೆ ಹಾಕುತ್ತೆ. ಉಪ್ಪಿಟ್ಟು, ಉಪ್ಪ, ಹೌದಾ? ನೋಡಲ್ವ ನೀನು? ಫೋನ್ ವಿಡಿಯೋ ನೋಡಲ್ವಾ? ಎಷ್ಟು ಉದ್ದ ಇದೆಯಾ ನನಗಿನ್ನ. ಇದು ಅವ್ರ ಮನೆಯಲ್ಲಿ ದೇವ್ರ ಮನೆ ತುಂಬ ಚೆನ್ನಾಗಿತ್ತು. ಅವರು ನಮ್ಮ ಕ್ಯಾಸ್ಟೇ ಲಿಂಗಾಯಿಟ್ಸು ಕಲ್ಮೇಶ್ ಅಂತ ಹೇಳಿ. ಸೊ ಅವ್ರ ಕಡೆ ಸಂಪ್ರದಾಯನೇ ಬೇರೆ, ಲ್ಯಾಂಗ್ವೇಜೇ ಬೇರೆ. ಬಟ್ ಮನಸ್ಸು ಮಾತ್ರ ತುಂಬ ಒಳ್ಳೆಯದು ಎಲ್ರದ್ದು ಆಲ್ಮೋಸ್ಟು. ಸೊ ಅವ್ರ ಕಡೆ ಫಸ್ಟ್ ಡೇ ನಮ್ಗೆ ಅಮ್ಮ ಉಪ್ಪಿಟ್ಟು ಮಾಡಿದರು, ಚೆನ್ನಾಗಿತ್ತು. ಬಟ್ ನಮ್ಮ ಕಡೆಯಿಂದ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಮ್ಮ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಜಾಸ್ತಿ ಹಾಕ್ತೀವಿ, ಆ ಕಡೆ ಹಾಕಲ್ಲ. ಸೊ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಮಿಕ್ಸ್ಚರ್ ಹಾಕಿ ಎಲ್ಲ ಕೊಟ್ಟರು. ಎಲ್ಲ ಒಟ್ಟಿಗೆ ಊಟ ಮಾಡೋದು ಡೈಲಿ. ನಾವು ಆ್ಯಕ್ಚುಲಿ 3 ಡೇಸ್ ಇದ್ವಿ. 3 ಡೇಸು ಹಿಂಗೇನೂ ಊಟ ಮಾಡಿದ್ದಿಲ್ಲರು ಒಟ್ಟಿಗೆ. ಸೊ ಒಳಗಡೆ ಸ್ವಲ್ಪ ಸ್ಪೇಸ್ ಸಾಲ್ತಾ ಇರಲಿಲ್ಲ ಅಂತ ನಮ್ಮಣ್ಣ ನನ್ನ ತಮ್ಮ ಔಟ್ಸೈಡ್ ಊಟ ಮಾಡ್ತಾಯಿದ್ರು. ಇದು ಕ್ಲಿಪ್ಪಿಂಗ್ ಮಾಡಿರೋದು ಇನ್ನೊಂದು ತಮ್ಮ ಸೌದಾ ಅಂತ ವಿಡಿಯೋನ
ಸೊ ಚೆನ್ನಾಗಿತ್ತು guys. ಊಟ ಸ್ವಲ್ಪ ಅಲ್ಲಿ ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ 9:30 ರೆಡಿಯಾಗಿದ್ವಿ ಟೆಂಪಲ್ಗೆ ಹೋಗೋದಕ್ಕೆ. ಸೊ ಇದು ಕಬ್ಬು ಅಂತೆ ಏನೋ ಸೆಕೆಂಡ್ನೇ ಬೆಳೆ ಅಂತೆ. ಅದರಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು. ತುಂಬ ಬಿಸಿಲು ಗಾಯ್ಸ್. ಗುರೂಜಿ ಬಂದಿದ್ದಾರೆ, ಉಜ್ಜಯಿನಿ ಗುರೂಜಿ ಅವ್ರ ಕಡೆ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ. ಬೇಗ ಬರ್ತಾ ಇಲ್ಲ ಈಗ. ಬೇಗ ಬನ್ನಿ ಅಂತಂದ್ರೆ ಬಿಸಿಲು ಒಣಗಾತ್ರ ಹಪ್ಪಳ ಆದಂಗೆ ಐತೆ. ಅಯ್ಯೋ ಅಲ್ಲಿ ನೋಡಿ ಗಾಡಿನೇ ಇಲ್ಲ. ಅಲ್ಲಿ ನಾನು ಹಿಂಗೆ ಹೋದ್ರೆ ಅಷ್ಟೇ ಎಲ್ಲಿ ಈಗ ಅಂತ ನಡ್ರಿ ಆದ್ರೆ ಆಯ್ತು. ನಡಿಲೇಣ ಅಲ್ಲಿ ಹೇಳ್ತಾನೆ. ಇಲ್ಲೊಬ್ರು ಮನೆ ಕಟ್ಟದ್ರ ಇವಾಗ ನಮ್ಮ ಮಾಮ ಗೊತ್ತಾಯ್ತು. ಅವ್ರು ಹೋದಂಗೆ ಹೋಗ್ಬಿಟ್ರೆ ಇದು ಗಾಡಿ ರುದ್ರಾಯ ನಮೋ ಕಾಲಾಯ ನಮೋ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ಘೋರ ಘೋರ ತರಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರ ರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್ ಈಶಾನಃ ಸರ್ವವಿದ್ಯಾನಾಮೀಶ್ವರಃ ಮಂಗಳಂ ಶ್ರೀ ಗುರು ಪೀಠಾಚಾರ್ಯ ಮಂಗಳಂ ಶ್ರೀ ಗುರು ದಾರುಕಾಚಾರ್ಯ ಯತಿದತಿ ಸೇವಿತಾ ಸೃಜನ ಪೋಷಕ ರತಿಪತಿ ಪಿತನುತಾ ಶ್ರುತಿಘಾತೀತ ಶಿವಮುಖ ಜಾತನೆ ಶಿವಲಿಂಗದಾತನೆ ಶಿವಲಿಂಗರಿಕನೆ ಭವಯ ಹರನೆ ನಾಡಿನೋಳು ಜೈನಿ ಗಾಢ ಸದ್ಧರ್ಮ ಪೀಠ ನುಡಿಯಳು ಜಗದ್ಗುರು ಸದ್ಲಿಂಗರ್ಯಂ ಶಿವನಗ್ರ ಪಂಚಾಚಾರ್ಯ ಮಹಾರಾಜ ಕಿ हेमदरिद्रा सिद्धलिंग राजेश केंद्र शिवाचार्य महाराज की हेमदरिद्रा मल्लिकार्जुन शिवा राधे शिवा ಈ ತರ ಬಿಸಿಲಲ್ಲಿ ಆ ಸ್ವಾಮೀಜಿ ಅವರಿಗೆ ಈ ಬಿಸಿಲಲ್ಲಿ ಈ ಟೆಂಪೋದ ಮೇಲೆ ಟೆಂಪೋ ಒಳಗಡೆ ಅವ್ರಿಗೆ ಎಷ್ಟು ಬಿಸಿಲಾಗ್ತಾರೆ. ಆ ಕಡೆಯವ್ರಿಗಂತೂ ಬಿಸಿಲೇ ಎದುರುತ್ತೆ ಅವ್ರಿಗೆ. ಬಿಸಿಲಿಗೆ ಇವ್ರು ಎದುರೆಲ್ಲ ಬಿಡಿ. ಅಷ್ಟು ಹೊರಟು ಸ್ವಲ್ಪ ಜನ ಏನೂ ಮಾಡೋಕ್ಕಾಗಲ್ಲ. ಆಯಾ ವೆದರ್ಗೆ ಅಡ್ಜಸ್ಟ್ ಆಗಬೇಕು ಅಂತಾರಲ್ಲ, ಸೊ ಅಡ್ಜಸ್ಟ್ ಆಗಿಬಿಡ್ಬೇಕು.